ಒಬ್ಬ ಸಾಮಾನ್ಯ ಮನುಷ್ಯ ಒಂದು ವರ್ಷದಲ್ಲಿ ಸುಮಾರು ಎಷ್ಟು ಊಟ ತಿಂಡಿಯನ್ನ ಒಟ್ಟಾರೆ ಆಹಾರವನ್ನ ತನ್ನ ಹೊಟ್ಟೆಗೆ ಹಾಕೋಬಹುದು? ಅಂದಾಜು 1 ಟನ್ ಅಷ್ಟು. ಆದರೆ ನಮ್ಮ ಶಬಾಷ್ ಇಂಡಿಯಾಗೆ ಒಬ್ರು ಬಂದಿದ್ದಾರೆ. ಇವರು ತಿನ್ನೋದ್ರಲ್ಲಿ ಒಂದು ಚಮತ್ಕಾರನ ಮಾಡಿದ್ದಾರೆ. ಆಶ್ಚರ್ಯ ಆಗ್ತಾ ಇದೆಯಾ? ಯಾವ ರೀತಿ ಚಮತ್ಕಾರ ಅಂತ? ವೇಟ್, ಮೊದಲು ಅವ್ರನ್ನ ಸ್ವಾಗತಿಸೋಣ ಬನ್ನಿ. ಪಶ್ಚಿಮ ಬಂಗಾಳದ ಕಲ್ಕತ್ತಾದ ಸುಭಾಷ್. ಬಡವ ಇರಲಿ ಶ್ರೀಮಂತ ಇರಲಿ, ಆಹಾರ ಬೇಕೇ ಬೇಕು. ಬಹುಪಾಲು ಮನುಷ್ಯ ತಿನ್ನೋ ಆಹಾರಗಳನ್ನ ಈ ಭೂಮಿ ಮೇಲಿನ ಮಣ್ಣಿನಲ್ಲೇ ಬೆಳೆಯೋದು. ಆದ್ರೆ ಮನುಷ್ಯ ಆ ಮಣ್ಣನ್ನೇ ತಿಂದ್ರೆ ಏನಾಗ್ಬೋದು? ಏನೂ ಆಗಲ್ಲ ಅಂತಾರೆ ಸುಭಾಷ್. ಸುಭಾಷ್ ಈಗ ಮರಳನ್ನ ತಿಂತಾರೆ. ಸುಮಾರು 3 kg ಅಷ್ಟು ತಿನ್ನಬಲ್ಲೆ ಅಂತ ಇದ್ದಾರೆ. ಹಾಗಾದ್ರೆ ನೋಡೋಣ ಬನ್ನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಚಿಕ್ಕ ಮಕ್ಕಳು ಹೇಗೆ ಸಕ್ಕರೆನ ಮುಕ್ಕಿ ತಿಂತಾರೋ ಹಾಗೆ ತಿಂದ್ರು ಅಂತ. ಸುಭಾಷ್ ಡಾಕ್ಟರ್ ಹತ್ರನೂ ಹೋಗಿದ್ರಂತೆ. ಡಾಕ್ಟ್ರು ಬೆಳಗ್ಗೆ ಹೊತ್ತು ಮರಳನ್ನ ತಿಂದ ಮೇಲೆ ಮತ್ತೆ ಮರಳನ್ನ ತಿನ್ನದೇ ಇರುವಾಗ 2 ಸಂದರ್ಭದಲ್ಲಿ ಎಕ್ಸ್ರೇ ತೆಗೆದ್ರಂತೆ. ಆದ್ರೆ ಕಣ್ಣಿಗೆ ಮರಳು ಕಾಣಲೇ ಇಲ್ವಂತೆ. ಇದನ್ನು ನೋಡಿದ ಡಾಕ್ಟರ್ಗೆ ಶಾಕ್ ಆಗ್ಬಿಟ್ರಂತೆ. ಇವ್ರು ಈ ತರ ತಿನ್ನೋದನ್ನ ನೋಡಿದ್ರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳಿ? ಮನುಷ್ಯ ಮಾಡೋ ಪ್ರತಿ ಕಾರ್ಯಗಳ ಹಿಂದೆನೂ ದೇವ್ರಿರ್ತಾನೆ. ಕೆಲವೊಮ್ಮೆ ಕೆಲವರಿಂದ ಇಂಥ ವಿಸ್ಮಯಗಳನ್ನ ಆ ದೇವರೇ ಮಾಡಿಸ್ತಾನೆ. ಶಬ್ಬಾಷ್ ಸುಭಾಷ್, ಶಬ್ಬಾಷ್ ಇಂಡಿಯಾ.